Hello, good evening, all. Hope you getting the audio as well as video. I hope so. Anybody can acknowledge by putting message or by what? Just throw your voice. Audio ಮತ್ತೆ video clarity ಇದೆಯಾ? Yes, sir. Okay. So parallelly ನಾನು ಈ video record ಮಾಡ್ತಾ ಇದ್ದೀನಿ. Once I done with the class, I am going to upload the class recording as well. So delay ಮಾಡೋದು ಬೇಡ. Let's start with the proceedings. Before we get into actual what the project class, what we need to do, we need to know what uh, each other. So ಒಬ್ರಿಗೊಬ್ರು ಗೊತ್ತಾಗಬೇಕಾಗಿದೆ ಜೊತೆಗೆ. So who is this 3 Radicat 3? Probably better get into your what full name. Hello. ನಿಮ್ಮ ಪೂರ್ತಿ ನೇಮಿಂದ ನೀವು ಲಾಗಿನ್ ಆಗಿ. ಓಕೆ, ಸೊ ಶುರು ಮಾಡ್ತಾ ಹೋಗೋಣ. First, what I need to introduce myself Raghu Gurumurthy, founder of ISAT, Interface Schooling and Technology, ದಾವಣಗೆರೆ. Since last 4 ವರ್ಷ ಆಯಿತು ನಾವು ನಮ್ಮ ಇನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫರ್ಮ್ನ ಶುರು ಮಾಡಿಕೊಂಡು 2017 ಪ್ರಾಬಬಲಿ. ಸೊ ಇದಾದ್ಮೇಲೆ ವಾಟ್ ವಿ ಆರ್ ಡೂಯಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್ ISAT, something which is related to academic purpose ಅನ್ನೋದನ್ನ I need to tell you guys. So I'm going to share the screen. ಸೊ ಸ್ಕ್ರೀನ್ ನಿಮ್ಗೆಲ್ರಿಗೂ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಸೊ ದಿಸ್ ಈಸ್ ವಾಟ್ ಅವರ್ ದಿ ವೆಬ್ಸೈಟ್ what we have in order to reach you guys. ISAT Davangere, that is Interface Schooling and Technologies. And moreover, I need to tell you one thing, what we are doing with respect to this website. This is what just how we used to reach students. ಸೊ ಈ ವೆಬ್ಸೈಟ್ ಮುಖಾಂತರ ಏನ್ ಮಾಡ್ತಾ ಇದೀವಿ, ವಿ ಯೂಸ್ ಟು ರೀಚ್ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಲಾಸ್ಟ್ 4 years ಇಂದ ನಮ್ಮ ವೆಬ್ಸೈಟ್ಗೆ 200 ಸುಮಾರು ಎಷ್ಟು ಒಂದು 2,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ. ಸೊ ವಾಟ್ ವಿ ಆರ್ ಪ್ರೊವೈಡಿಂಗ್ ಅನ್ನೋ ನಿಮ್ಗೆಲ್ಲ ಗೊತ್ತಿದೆ. ಒಂದು, ವಿ ಆರ್ ಪ್ರೊವೈಡಿಂಗ್ ಆನ್ಲೈನ್ ನೋಟ್ಸ್, online notes for specially for BCA since last 4 years. Then followed by that, we are providing online videos also. Okay, online videos for free, notes also for free, because we are doing all these things with respect to Sri Channabasaveshwara Education Trust. Okay, so apart from that, ee website aadmele recently last 1 year ago we come up with our Android app, that is what iRepo. ಸೊ ಈ ಆಂಡ್ರಾಯ್ಡ್ ಆ್ಯಪಲ್ಲೂ ಅಷ್ಟೇ, ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇನ್ಸ್ಟೆಂಟ್ ನೋಟ್ಸ್ ಆಕ್ಸೆಸ್ ಮಾಡ್ಬೋದು. ಇದರಲ್ಲಿ ನೀವು ಯಾವುದೇ ರೀತಿ ಲಾಗಿನ್ ಆಗಬೇಕಾಗಿಲ್ಲ. ಜಸ್ಟ್ ಇದೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ವಾಟ್ ಯು ನೀಡ್ ಟು ಡೂ, ಯು ಕ್ಯಾನ್ ಏಬಲ್ ಟು ಲಾಗಿನ್ ಆ್ಯಂಡ್ ಯು ಕ್ಯಾನ್ ಏಬಲ್ ಟು ಆಕ್ಸೆಸ್ ಅವರ್ ನೋಟ್ಸ್ ಆಸ್ ವೆಲ್ ಆಸ್ ಅವರ್ ವಿಡಿಯೋ ಕ್ಲಾಸಸ್ ಆ್ಯಂಡ್ ರಿಲೇಟೆಡ್ ಲಿಂಕ್ಸ್. ಸೊ ಲೇಟರ್ ಇದಾದ್ಮೇಲೆ ವಿ ಹ್ಯಾವ್ ಅವರ್ ಯೂಟ್ಯೂಬ್ ಚಾನೆಲ್, ದಟ್ ಈಸ್ ISAT ಯೂಟ್ಯೂಬ್ ಚಾನೆಲ್. ಇದರಲ್ಲಿ ನಾವು ಸುಮಾರು, ಮ್ಯೂಟ್ ಮಾಡ್ಕೊಳ್ಳಿ, ಬೆಟರ್ ಮ್ಯೂಟ್ ಯುವರ್ ಸೆಲ್ಫ್ ಬಿಕಾಸ್ ವಾಯ್ಸ್ ಎಕೋ ಆಗ್ತಾ ಇದೆ. ಧನ್ರಾಜ್. ಸೊ ಇಲ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಬಂದ್ರೆ, ಸೊ ವಿ ಆರ್ ಪ್ರೊವೈಡಿಂಗ್ ದಿ ವಿಡಿಯೋಸ್ ವಾಟ್ ಐ ಲಿಸ್ಟೆಡ್ ಇಯರ್. ಸೊ ಸಿ ಆಗಿರ್ಬೋದು, C++ ಆಗಬೇಕು. ಪ್ರಸು ಸ್ಪೀಕಿಂಗ್, ಐ ಥಿಂಕ್ ಗೆಟಿಂಗ್ ನಾಯ್ಸ್ ಫ್ರಮ್ ಬ್ಯಾಕ್ ಎಂಡ್. ಸೊ ಇದೆಲ್ಲ ವಿಡಿಯೋಸ್ ಯಾವುದು, ಸಿ ಮತ್ತೆ ಭಾವನಾ AM. ಬೆಟರ್ ಮ್ಯೂಟ್ ಯುವರ್ ಸೆಲ್ಫ್.
ಸೊ C++, Java, ಅದಾದ್ಮೇಲೆ DBMS and VB.NET and many other technical topics, the videos now we are presenting. So with respect to our app, ಹೇಳ್ತಾ ಹೋದ್ರೆ we have almost 600 plus users with respect to app, and with respect to our YouTube channel, we have 1500 subscribers, more than that. And apart from that, ಡೈಲಿ ಏನಾಗ್ತಾ ಇದೆ ಅಂದರೆ 5 hours ಆಫ್ ವಿಡಿಯೋ ಸ್ಟ್ರೀಮಿಂಗ್ ಆಗ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲಿಂದ. ಐ ನೀಡ್ ಟು ಕ್ಲಾರಿಫೈ ದಟ್, ಬಿಕಾಸ್ ನಾವು ಏನು ಆಕ್ಟಿವ್ ಆಗಿಲ್ಲ ಅಂತ ಅಂದ್ರೂ 5+ hours ಆಫ್ ವಿಡಿಯೋ ಸ್ಟ್ರೀಮಿಂಗ್ ಇಸ್ ಹ್ಯಾಪ್ನಿಂಗ್. ಸೊ ದಿಸ್ ಈಸ್ ರಿಲೇಟೆಡ್ ಟು ಐಸ್ಯಾಟ್. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೈ ಸೆಲ್ಫ್, ಬೇಸಿಕಲಿ ಐ ಆಮ್ ಎ .NET ಡೆವಲಪರ್ ವಿತ್ ಗ್ರಾಜುಯೇಷನ್ BCA and MCA. Since 2017 I worked in 4 to 5 companies with respect to .NET platform. ಸೊ ನನ್ನ ಗ್ರ್ಯಾಜುಯೇಷನ್ ಆಗಿದ್ದು ಇನ್ ಬ್ಯಾಂಗ್ಳೂರ್ ಆಕ್ಸ್ಫರ್ಡ್ ಕಾಲೇಜ್, ದಟ್ ಈಸ್ MCA. BCA ಆಗಿದ್ದು ಚಿತ್ರದುರ್ಗ. ಸೊ ದಿಸ್ ಈಸ್ ದಿ ಇಂಟ್ರಡಕ್ಷನ್ ವಿತ್ ರೆಸ್ಪೆಕ್ಟ್ ಟು ಮೀ ಅಂಡ್ ಇನ್ಸ್ಟಿಟ್ಯೂಟ್. ಓಕೆ, ಅಪಾರ್ಟ್ ಫ್ರಮ್ ದಿಸ್ ವಿ ನೀಡ್ ಟು ಸ್ಟಾರ್ಟ್ ವಿತ್ ವಾಟ್ ಆಕ್ಚುಲಿ ದಿ ಪ್ರಾಜೆಕ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೀಲಿಂಗ್ ವಿತ್. ಓಕೆ, ಅಷ್ಟನ್ನ ನಾವು ಇವಾಗ ಶುರು ಮಾಡಬೇಕಾಗಿದೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಪ್ರೊಸೀಡಿಂಗ್ಸ್. ಸೊ ಇವಾಗ ನಾನು ಒಂದು ವೈಟ್ ಬೋರ್ಡ್ನ ಶೇರ್ ಮಾಡ್ತಾ ಹೋಗ್ತೀನಿ. ಪ್ರಾಬಬಲಿ this is where we used to work with respect to our text content. So we need to know what exactly the project is. ಇಲ್ಲಿ ನಾವು ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಂತಾ ಇದ್ದೀವಿ ಇವಾಗ. ಈ ಪ್ರಾಜೆಕ್ಟ್ ಅನ್ನೋದಕ್ಕಿಂತ ಮುಂಚೆ ನಾವು ವಾಟ್ ವಿ ನೀಡ್ ಟು ಡೂ, ನಾವು ಸಾಕಷ್ಟು ಏನು ಮಾಡ್ಕೊಂಡಿದ್ದೀವಪ್ಪ ಅಂತ ಅಂದರೆ, ನಮ್ಮ ಸಿಲೆಬಸ್ ಅಲ್ಲಿ ವಿ ಯೂಸ್ ಟು ಗೋ ವಿತ್ ಪ್ರೋಗ್ರಾಮ್ಸ್. ಸ್ಕ್ರೀನ್ ಇದು ಶೇರ್ ಆಗ್ತಾ ಇದೆಯಾ ನಿಮಗೆ, ವೈಟ್ ಬೋರ್ಡ್? ಓಕೆ, ದಟ್ಸ್ ಫೈನ್. ಓಕೆ, ಸೊ ನಾವು ಈ ಪ್ರೋಗ್ರಾಮ್ಸು ನಮ್ಮ ಲ್ಯಾಬ್ ನೋಟ್ಸ್, ಲ್ಯಾಬ್ ರೆಕಾರ್ಡಲ್ಲಿ, ಧನ್ರಾಜ್ ಒಂದು ಸ್ವಲ್ಪ ಮ್ಯೂಟ್ ಮಾಡ್ಕೋ ರಾಜು. ಲ್ಯಾಬ್ ರೆಕಾರ್ಡಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ, ಈ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್. ಓಕೆ, ಸೊ ಈ ಎಲ್ಲ ಪ್ರೋಗ್ರಾಮ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ವಾಟ್ ಯು ಮೀನ್ ಬೈ ಪ್ರಾಜೆಕ್ಟ್ ಅಂತ ಅಂದರೆ, ಮಲ್ಟಿಪಲ್ ಪ್ರೋಗ್ರಾಮ್ಸ್ which are working as a single unit. ಸೊ ಮಲ್ಟಿಪಲ್ ಪ್ರೋಗ್ರಾಮ್ಸ್ನ ನಾವು ಬರಿತೀವಿ ಪ್ರಾಜೆಕ್ಟ್ ಅಂದರೆ. ಅದಕ್ಕಿಂತ ಜಾಸ್ತಿ ಏನು ಮಾಡ್ತಾ ಹೋಗಲ್ಲ ನಾವು. ಇವುಗಳೆಲ್ಲ ಏನಾಗುತ್ತಪ್ಪ ಅಂದರೆ ಒಂದೇ ಸಿಂಗಲ್ ಯೂನಿಟ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಮತ್ತು ವಿಚ್ ಗಿವ್ಸ್ ಡಿಸೈರ್ಡ್ ಔಟ್ಪುಟ್. ದಿಸ್ ಈಸ್ ನಥಿಂಗ್ ಬಟ್ ವಿಚ್ ಗಿವ್ಸ್ ಡಿಸೈರ್ಡ್ ಔಟ್ಪುಟ್. ದಿಸ್ ಈಸ್ ನಥಿಂಗ್ ಬಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇವಾಗ ನೀವು ನಿಮ್ಮ ಲ್ಯಾಬ್ ಸೆಷನ್ಸಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇರುತ್ತೆ ಅದನ್ನು ಎಲ್ಲ ನೀವು ಎಲ್ಲ ಪ್ರೋಗ್ರಾಮ್ಸ್ನೂ ಒಂದು ವೇನಲ್ಲಿ ಅರೇಂಜ್ ಮಾಡಿಕೊಂಡು, ಒಂದು ಪ್ರೋಗ್ರಾಮ್ ಇನ್ನೊಂದು ಪ್ರೋಗ್ರಾಮ್ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಸೊ ಯೂಸ್ ಆಗ್ತಾ ಇದ್ರೆ ನಾವೇನಂತ ಹೇಳ್ಬೋದಪ್ಪ ಅಂತ ಅಂದರೆ, ವಿ ಮೇ ಕಾಲ್ ಇಟ್ ಆಸ್ ಪ್ರಾಜೆಕ್ಟ್ ಅಂತ. ಸೊ ಇದು ಪ್ರಾಜೆಕ್ಟ್ ಅಂತ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ವಾಟ್ ಟೈಪ್ ಆಫ್ ಪ್ರಾಜೆಕ್ಟ್ ವಿ ಆರ್ ಇಂಪ್ಲಿಮೆಂಟಿಂಗ್. ಓಕೆ, ಯಾವ ಪ್ರಾಜೆಕ್ಟ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ವಿ ನೀಡ್ ಟು ನೋ. ಟೈಪ್ ಆಫ್ ಪ್ರಾಜೆಕ್ಟ್. ಸೊ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರೋ ಪ್ರಾಜೆಕ್ಟ್ಸ್ ಯಾವುದಪ್ಪ ಅಂದರೆ ವೆಬ್ ಅಪ್ಲಿಕೇಶನ್ಸ್. ಏನಂತ ಹೇಳ್ಬೋದು ನಾವು ಇದನ್ನ, ವೆಬ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಏನು ವೆಬ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ, ನಿಮಗೆ 4th ಸೆಮ್ಮಲ್ಲಿ ಸಾಕಷ್ಟು ನೀವು ವೆಬ್ ಅಪ್ಲಿಕೇಶನ್ ಬಗ್ಗೆ ಕಲ್ತ್ಕೊಂಡಿದ್ದೀರಿ. ಯಾವುದು, ಇಂಟರ್ನೆಟ್ ಪ್ರೋಗ್ರಾಮಿಂಗಲ್ಲಿ. ನೆಕ್ಸ್ಟ್ ಅದಾದಮೇಲೆ 4th ಸೆಮ್ಮಲ್ಲೇ ಜಾವಾ ಬಗ್ಗೆ ಕಲ್ತ್ಕೊಂಡಿದ್ದೀರಿ. ಸೊ ಜಾವಾ ಆದಮೇಲೆ ನೆಕ್ಸ್ಟ್ 5th ಸೆಮ್ಮಲ್ಲಿ PHP ಕಲ್ತ್ಕೊಂಡಿದ್ದೀರಾ. ಇದರಲ್ಲೆಲ್ಲ ವೆಬ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಕಲ್ತಿದ್ದೀರಿ. ಅದಾದಮೇಲೆ ವಿತ್ ರೆಸ್ಪೆಕ್ಟ್ ಟು DBMS ಅಂತ ಅಂದರೆ, ನೀವು 3rd ಸೆಮ್ಮಲ್ಲಿ ನೀವು DBMS
ಗುಡ್. ಸೊ ಇವಾಗ ನೀವು ಥರ್ಡ್ ಸೆಮ್ಮಲ್ಲಿ ಏನು ಮಾಡ್ಕೊಂಡಿದ್ದೀರಿ ಅಂತ ಅಂದರೆ ಒಟ್ಟು DBMS ಕಾನ್ಸೆಪ್ಟ್ಸ್ನ ಅಲ್ಲಿ ಕಲ್ತಿದ್ದೀರಾ. ಸೊ ಇದೆಲ್ಲ ಕಾನ್ಸೆಪ್ಟ್ಸ್ ಏನಿದೆ ಇದನ್ನ ಎಲ್ಲ ನಾವು ಇಂಟರ್ ರಿಲೇಟೆಡ್ ಆಗಿ ನಾವು ವರ್ಕ್ ಮಾಡ್ತಾ ಹೋದಾಗ ಒಂದು ಆರ್ಗನೈಸ್ಡ್ ಪ್ರಾಜೆಕ್ಟ್ ಅಂತ ನಾವು ಏನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ವಾಟ್ ಗೆಟ್ ಆಸ್ ಔಟ್ಪುಟ್. ಓಕೆ, so this is what the stuff with respect to what project. Let's come to our screen here. So ಇದು PHP ಆದ್ಮೇಲೆ ನೆಕ್ಸ್ಟ್ ಯಾವುದಿದೆಯಪ್ಪ, DBMS. got it? Yes. Raj, no need to what pronounce it again. Is there any doubt? Better come up with doubt. Okay, ಸೊ ಯಾವ್ದಾದ್ರು ಡೌಟ್ ಇದೆ, ಯಾಕೆಂದ್ರೆ ಇದು ನಾರ್ಮಲ್ ಫೇಸ್ ಟು ಫೇಸ್ ಕ್ಲಾಸ್ ಆದ್ಮೇಲೆ ವಿ ಯೂಸ್ ಟು ಮೇಕ್ ಲಾಟ್ ಆಫ್ ಸ್ಟಫ್ ಅಂಡ್ ಲಾಟ್ ಆಫ್ ಫನ್. ಇಲ್ಲ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಷ್ಟು ಕಾನ್ಸೆಪ್ಟ್ಸ್ನೆಲ್ಲ ಕಲ್ತ್ಕೊಂಡಿದೀವಿ. ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಈ ಎಲ್ಲ ಕಾನ್ಸೆಪ್ಟ್ಸ್ನ ನಾವು ನೀಟಾಗಿ ಕಲ್ತಿದ್ರೆ ವಿ ಕ್ಯಾನ್ ಏಬಲ್ ಟು ಡೆವಲಪ್ ವೆಬ್ ಅಪ್ಲಿಕೇಶನ್. ಸೊ ನೋ ಪ್ರಾಬ್ಲಮ್, ಇವುಗಳನ್ನ ನೀವು ನೀಟಾಗಿ ಕಲ್ತಿದಿರೋ ಅಥವಾ ಸ್ಕಿಪ್ ಮಾಡಿದಿರೋ, ದಟ್ ಈಸ್ ವಾಟ್ ಅದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ವೆಬ್ ಅಪ್ಲಿಕೇಶನ್ನ ಯಾವ ರೀತಿ ಡೆವಲಪ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಅಶ್ವಿನಿ YS, ಫ್ರಮ್ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಮೀಟ್ ಯು ಆಲ್ ಬೈ ಡಿಫಾಲ್ಟ್. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ತರ ಡಿಫ್ರೆಂಟ್ ಆಸ್ಪೆಕ್ಟ್ಸ್, ವೆಬ್ ಅಪ್ಲಿಕೇಶನ್ಗೆ ಬೇಕಾಗಿರೋ ಡಿಫ್ರೆಂಟ್ ಆಸ್ಪೆಕ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಏನ್ ಮಾಡ್ತಾ ಇದ್ದೀವಿ ನಾವು ಅಂತಂದ್ರೆ ವಿ ಯೂಸ್ ಟು ವಾಟ್ ನೋ ದಿ ಟೆಕ್ನಾಲಜೀಸ್ ವಿತ್ ರೆಸ್ಪೆಕ್ಟ್ ಟು ವೆಬ್ ಅಪ್ಲಿಕೇಶನ್. ಸೊ ಇದಾದ್ಮೇಲೆ ವೆಬ್ ಅಪ್ಲಿಕೇಶನ್ ಅಲ್ಲಿ ಇಷ್ಟೆಲ್ಲ ನಾವು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ ಕಲ್ತಿದೀವಿ. ಇವಾಗ ನೆಕ್ಸ್ಟ್ ಏನ್ ಕಲಿತಾ ಇದ್ದೀರಾ ನೀವು ಅಂತಂದ್ರೆ ಈ ಸೆಮ್ ಅಲ್ಲಿ VB.NET ಕಲಿತಾ ಇದ್ದೀರಾ. VB.NET, this is also programming language use it for web application development, but not nowadays, because ಇದಾದ್ಮೇಲೆ ನೆಕ್ಸ್ಟ್ ಇದ್ರದ್ದು what enhanced version, that is what C#. ಸೊ ಈ C# ಅನ್ನೋ enhanced version ಬಂದಿದೆ. ಪ್ರಸು, again you are speaking man. ಸೊ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ VB.NET ಆದ್ಮೇಲೆ C# ಬಂದಿದೆ. ಬೈ ಯೂಸಿಂಗ್ ದಿಸ್ ಲ್ಯಾಂಗ್ವೇಜ್, ವಾಟ್ C# ಲ್ಯಾಂಗ್ವೇಜ್ ವಿ ಯೂಸ್ ಟು ವಾಟ್ ಇಂಪ್ಲಿಮೆಂಟ್ ಅವರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಇದಾದ್ಮೇಲೆ ನೋಡ್ತಾ ಬರೋಣ. ಇಲ್ಲಿ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಅಂತ ನೋಡ್ತಾ ಬಂದ್ರೆ ಯಾವ್ದಾವ್ದು ಅಪ್ಲಿಕೇಶನ್ಸ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಸಿ ಕಮ್ ಹಿಯರ್. ಫಸ್ಟ್ ಬಂದ್ಬಿಟ್ಟು ವಾಟ್ ಅಪ್ಲಿಕೇಶನ್ಸ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ನಾವು, ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅಂತ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ವೆಬ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ವೆಬ್ ಅಪ್ಲಿಕೇಶನ್ಸ್ ಲೇಟರ್, ವೆಬ್ ಅಪ್ಲಿಕೇಶನ್ಸ್ ಆದ್ಮೇಲೆ ನೆಕ್ಸ್ಟ್ ಬಂದು ಯಾವ್ದಿದೆಯಪ್ಪ ಅಂತ ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ಸ್. ಮೊಬೈಲ್ ಅಪ್ಲಿಕೇಶನ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಹೊಸದಾಗಿ ಬಂದಿದೆ, ದಟ್ ಈಸ್ ವಾಟ್ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ಸ್. ದಿಸ್ ಈಸ್ ವಾಟ್ ದಿ ಫ್ಯೂಚರ್. ಇಲ್ಲೇನಿದೆ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ ಅನ್ನೋದಿದೆಯಲ್ಲ, ದಿಸ್ ಈಸ್ ವಾಟ್ ದಿ ಫ್ಯೂಚರ್. ಇನ್ ಅಪ್ಕಮಿಂಗ್ ಒಂದು 5 to 6 years ಅಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂತ ಅಂದ್ರೆ ಈ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ಸ್ನ ಎಲ್ಲ ಕಡೆ ಎಕ್ಸ್ಟೆನ್ಸಿವ್ ಆಗಿ ವಿ ಕ್ಯಾನ್ ಏಬಲ್ ಟು ವಾಟ್ ಸಿ. ಸೊ some people are waiting in lobby. Okay, I'm going to admit them. ಸೊ ಇದನ್ನ ನಾವು ಏನಂತ ಕರಿಬಹುದು ಅಂತ ಹೇಳಿದ್ರೆ ನೆಕ್ಸ್ಟ್ ಫ್ಯೂಚರ್ ಅಂತ ಕರಿಬಹುದು. ಇಲ್ಲಿ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು. ವಾಟ್ ಯು ಮೀನ್ ಬೈ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅಂತ. ನೀವೆಲ್ಲ ಸಪೋಸ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರೆ ಮೊನ್ನೆ ಎಲ್ಲ PHP ನಲ್ಲಿ ZAMP ಯೂಸ್ ಮಾಡಿದ್ದೀರಾ ನೀವು. ಸೊ ವಾಟ್ ಆ ZAMP ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ನಾವೇನಂತ ಕರಿಬೋದಪ್ಪ ಅಂದ್ರೆ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅಂತ ಕರಿಬೋದು. ಸೊ ಅದಕ್ಕೇನಾದ್ರು ಇಂಟರ್ನೆಟ್ ಬೇಕಿತ್ತಾ? ಇಲ್ಲ, ನಾವು ನಮ್ಮ ಸಿಸ್ಟಮಲ್ಲಿ ಏನು ಮಾಡ್ತೀವಿ, ಅದನ್ನ ಇನ್ಸ್ಟಾಲ್ ಮಾಡ್ಕೊತೀವಿ. ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ವಾಟ್ ವರ್ಕ್ ವಿತ್ ದಟ್ ಅಪ್ಲಿಕೇಶನ್. ದಟ್ ಈಸ್ ನಥಿಂಗ್ ಬಟ್ ಡೆಸ್ಕ್ಟಾಪ್ ಅಪ್ಲಿಕೇಶನ್. ಇಂಟರ್ನೆಟ್ ಏನು ಬೇಕಾಗಿಲ್ಲ. ಸೊ ಇಂಟರ್ನೆಟ್ ಬೇಕಾಗಿಲ್ಲ. ಲೇಟರ್ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಹೆಸರೇ ಹೇಳ್ತಾ ಇದೆ, ಈ ವೆಬ್ ಅಪ್ಲಿಕೇಶನ್ಗೆ ದೆರ್ ಇಸ್ ಅ ಗ್ರೇಟ್ ನೀಡ್ ಆಫ್ ಇಂಟರ್ನೆಟ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಮೊಬೈಲ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೊಬೈಲ್ ಅಪ್ಲಿಕೇಶನ್ ಇಟ್ ಈಸ್ ಆಲ್ಸೋ ಟೈಪ್ ಆಫ್ ವೆಬ್ ಅಪ್ಲಿಕೇಶನ್.
ಬಟ್ ಇದು ಎಲ್ಲಿ ಇನ್ಸ್ಟಾಲ್ ಆಗುತ್ತಪ್ಪ ಅಂತಂದರೆ ಮೊಬೈಲಲ್ಲೇ ಇನ್ಸ್ಟಾಲ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಮೊಬೈಲ್ ಅಪ್ಲಿಕೇಶನ್ಸ್ ಅಥವಾ ನೇಟಿವ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ಇದನ್ನು. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ ನಾನು ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ಸ್ ಅಂತ. ಇದು ಪ್ರಾಬಬಲಿ ದಿ ಫ್ಯೂಚರ್. ಸೊ ಈ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ ಇದೆಯಲ್ಲ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇದು ನಾವು ವೆಬ್ ಆ್ಯಪ್ ಅಂತಲೂ ಹೇಳೋಕ್ಕಾಗಲ್ಲ, ಮೊಬೈಲ್ ಆ್ಯಪ್ ಅಂತಲೂ ಹೇಳೋಕ್ಕಾಗಲ್ಲ. ಇನ್ ಬಿಟ್ವೀನ್ ದಟ್ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಸೊ ಐ ವಿಲ್ ಶೋ ದಟ್ ಹೌ ಆ್ಯಕ್ಚುಲಿ ಇಟ್ ವಿಲ್ ವರ್ಕ್ ಅಂತ. ಓಕೆ, ಸೊ ಲೇಟರ್ ವಾಟ್ ಇವಾಗ ಒಂದೊಂದೇ ಅಪ್ಲಿಕೇಶನ್ಸ್ನ ನೋಡ್ತಾ ಹೋಗೋಣ. ಸೊ ಐ ಆಮ್ ಗೋಯಿಂಗ್ ಟು ಶೇರ್ ದಿ ವಾಟ್ ಮೈ ಡೆಸ್ಕ್ಟಾಪ್. ಸೊ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು ಬೇರೆ ಬೇರೆ ಅಪ್ಲಿಕೇಶನ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ. ಬಿ ಆನ್ ಲೈನ್, ಐ ವಿಲ್ ಶೇರ್ ಮೈ ಡೆಸ್ಕ್ಟಾಪ್. Hello. Hello. Sir, daily ಎಷ್ಟು hour class sir? May I know who is this? Parshu. ಪರ್ಶು. ಇದು ಕ್ಲಾಸ್ ಆಗಲಿ ತಡಿಯಪ್ಪ, ಆಮೇಲೆ ಅದನ್ನೆಲ್ಲ ಕ್ಲಾರಿಫೈ ಮಾಡೋಣ. ಡೈಲಿ ಒಂದು ಹಾಫ್ ಅನ್ ಅವರಿಂದ 45 ಮಿನಿಟ್ಸ್ ತಗೋಣ. ಓಕೆ ಸರ್. ಡೈಲಿ ತಗೊಳ್ಳೋದು ಬೇಡ, ವೀಕ್ಲಿ ಒಂದು 4 ಟೈಮ್ಸ್ ತಗೊಳ್ಳೋಣ ಅಂತ. ಓಕೆ ಸರ್. ಓಕೆ. ಓಕೆ. ಸೊ ಇವಾಗ ನಾವು ಇದನ್ನ ಏನೋ ವೆಬೆಕ್ಸ್ ಅಂತಾನೆ ಕನ್ಸಿಡರ್ ಮಾಡಿದ್ರೆ, ಈ ವೆಬೆಕ್ಸ್ ಏನು ಕಾಣಿಸ್ತಾ ಇದೆ ನಮಗೆ, ಈ ಅಪ್ಲಿಕೇಶನ್ ಇವಾಗ ಶೇರ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ವೆಬ್ ಅಪ್ಲಿಕೇಶನ್ ಇದೆಯಲ್ಲ, ಇದು ನಮ್ಮ ಡೆಸ್ಕ್ಟಾಪಲ್ಲಿ ಏನಾಗಿದೆಯಪ್ಪ ಅಂತ ಅಂದರೆ ಇನ್ಸ್ಟಾಲ್ ಆಗಿದೆ. ಈ ಡೆಸ್ಕ್ಟಾಪಲ್ಲಿ ಇನ್ಸ್ಟಾಲ್ ಆಗಿರೋ ಅಪ್ಲಿಕೇಶನ್ಗೆ ಇಂಟರ್ನೆಟ್ಟು ಬೇಕು, ಜೊತೆಗೆ ಡೆಸ್ಕ್ಟಾಪು ಡೆಸ್ಕ್ಟಾಪ್ ಅಪ್ಲಿಕೇಶನ್ ಆಗೂ ಇದು ವರ್ಕ್ ಆಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ VLC ಪ್ಲೇಯರ್ ಅಂತ ಬರುತ್ತೆ, ನೀವು ಮ್ಯೂಸಿಕ್ ಪ್ಲೇಯರ್ಸ್. ಸೊ ಅದಕ್ಕೆ ಇಂಟರ್ನೆಟ್ ಬೇಕಾಗಿದೆಯಾ? ಇಲ್ಲ. ದಟ್ ಈಸ್ ನಥಿಂಗ್ ಬಟ್ ಪ್ಯೂರ್ಲಿ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್. ಡೆಸ್ಕ್ಟಾಪಲ್ಲಿ ಏನಾಗುತ್ತೆ, ಆರಾಮಾಗಿ ವಿತೌಟ್ ಇಂಟರ್ನೆಟ್ ಒಂದ್ಸರಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್. ಇದಾದ್ಮೇಲೆ ವೆಬ್ ಅಪ್ಲಿಕೇಶನ್ಸ್ ಅಂತ ಹೇಳೋದಾದ್ರೆ, ನಾನು ಇವಾಗ ತಾನೇ ನಮ್ಮ ವೆಬ್ಸೈಟ್ನ ತೋರಿಸ್ದೆ. ದಟ್ ಈಸ್ ನಥಿಂಗ್ ಬಟ್ isat.guru ವೆಬ್ಸೈಟ್. ಆ isat.guru ವೆಬ್ಸೈಟ್ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ವೆಬ್ ಅಪ್ಲಿಕೇಶನ್. ಇಂಟರ್ನೆಟ್ ಇದ್ರೆ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಯೂಸ್ ದಟ್ ಅಪ್ಲಿಕೇಶನ್. ಲೇಟರ್ ಇದಾದ್ಮೇಲೆ ನೆಕ್ಸ್ಟ್ ಬಂದು ನಾವು ನೋಡೋದಾದ್ರೆ ಮೊಬೈಲ್ ಅಪ್ಲಿಕೇಶನ್ ಅಂತ. ಅದಕ್ಕೂ ನಾನು ಎಕ್ಸಾಂಪಲ್ ತೋರಿಸ್ದೆ. ದಟ್ ಈಸ್ ನಥಿಂಗ್ ಬಟ್ iRepo ಅಂತ ನಾನು ಹೇಳಿದೆ. ಸೊ iRepo ಅನ್ನೋದು ಮೊಬೈಲ್ ಅಪ್ಲಿಕೇಶನ್. ಮೊಬೈಲಲ್ಲಿ ಏನಾಗುತ್ತೆ, ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಸೊ ನಿಮಗೆ ಒಂದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ನಾನು ಅಂದರೆ, ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ ಅಂತ ಹೇಳಿದೆ. ಪ್ರಾಬಬಲಿ ಇದು ನಿಮ್ಗೆ ಇವಾಗ ತಾನೇ ಕಿವಿಗೆ ಬೀಳ್ತಾ ಇರುತ್ತೆ. ಈ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಐ ವಿಲ್ ಶೋ ಟು ಯು. ಗಾಟ್ ಇಟ್? ಸೊ ಬಿ ಆನ್ ಲೈನ್, ಐ ಆಮ್ ಗೋಯಿಂಗ್ ಟು ಶೇರ್ ದಿ ಬ್ರೌಸರ್ ನೌ. ನಿಮ್ಗೆ ತೋರಿಸ್ತೀನಿ ಈ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಸೊ ಇವಾಗ ಬ್ರೌಸರ್ನ ನಾನು ಏನು ಮಾಡ್ಕೊಂಡಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ನಥಿಂಗ್ ಬಟ್ ಆಸ್ ಐ ಟೋಲ್ಡ್ ವೆಬ್ ಅಪ್ಲಿಕೇಶನ್. ಇಲ್ಲಿ iRepo ಅಂತ ಹೇಳಿದ್ದೀನಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಮೊಬೈಲ್ ಅಪ್ಲಿಕೇಶನ್. ಸೊ ಇವುಗಳನ್ನೆಲ್ಲ ನಾನು ಇವಾಗ ಕ್ಲೋಸ್ ಮಾಡ್ತೀನಿ. ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಾನಿಲ್ಲಿ ಒಂದು ವೆಬ್ಸೈಟ್ ಓಪನ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ twitter.com. twitter.com. ಸೊ ಈ twitter.comನ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಗಿದೆ ಅಂದ್ಕೊಂಡಿದ್ದೀನಿ twitter.com. ಸೊ ಇಲ್ಲಿ ನೋಡ್ತಾ ಬಂದರೆ, ಸೊ ಇಲ್ಲಿ ನಾನು ಐ ವಿಲ್ ಮ್ಯಾಕ್ಸಿಮೈಸ್ ದಿಸ್ ಕಂಟೆಂಟ್. ದಿಸ್ ಈಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್. ಸಿ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ twitter.com ಅಲ್ಲಿ ಒಂದು ಕಂಟೆಂಟ್ ಇದೆ. ಇಲ್ಲೇನಿದೆ, ಇನ್ಸ್ಟಾಲ್ ಟ್ವಿಟರ್ ಅಂತ ಇದೆ. ಸೊ ಇದು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನನಗೆ. ಇಲ್ಲಿ ನಾನು ಪಾಯಿಂಟ್ ಮಾಡ್ತಾ ಇದ್ದೀನಲ್ಲ, ಸೊ ದಿಸ್ ಈಸ್ ನಥಿಂಗ್ ಬಟ್ ಇನ್ಸ್ಟಾಲ್ ಟ್ವಿಟರ್. ಸೊ ಈ ಇನ್ಸ್ಟಾಲ್ ಟ್ವಿಟರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಇನ್ಸ್ಟಾಲ್ ಟ್ವಿಟರ್ ಮೇಲೆ. ಸೊ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಇಲ್ಲಿ ನೋಡ್ತಾ ಬನ್ನಿ, ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ. ಇನ್ಸ್ಟಾಲ್ ಮಾಡಲ ನಾನು ಈ ಆ್ಯಪ್ನ ಅಂತ ಕೇಳ್ತಾ ಇದೆ ಇನ್ಸ್ಟಾಲ್ ಟ್ವಿಟರಲ್ಲಿ. ಓಕೆ, ಸೊ ನಾವು ಇದನ್ನ ಇನ್ಸ್ಟಾಲ್ ಮಾಡಬೇಕಪ್ಪ ಅಂತ ಅಂದರೆ, ಜಸ್ಟ್ ನಾವು ಅದನ್ನ ಏನು ಮಾಡಬೇಕಾಗುತ್ತೆ, ವಿ ಯೂಸ್ ಟು ಕ್ಲಿಕ್ ಆನ್ ದಟ್ ಬಟನ್.
ಓಕೆ, ಇಲ್ಲಿ ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಲ್ ಮಾಡಿದಾಗ ಏನಾಗುತ್ತೆ, ಈ ಟ್ವಿಟರ್ ಅನ್ನೋದು ಸಿ ಲುಕ್ ಅಟ್ ಇಯರ್. ಸೊ ಬ್ರೌಸರಲ್ಲೂ ಓಪನ್ ಆಗಿಲ್ಲ, ಇದು ಎಲ್ಲೂ ಓಪನ್ ಆಗಿಲ್ಲ. ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಏನಾಗಿದೆಯಪ್ಪ ಅಂತ ಅಂದರೆ ಇಲ್ಲಿ ಒಂದು ಟ್ವಿಟರ್ ಲೋಗೋ ಬಂದಿದೆ. ಇದನ್ನು ನಾನು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಡಬಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂತ ಅಂದರೆ, ಸೊ ಇಲ್ಲಿ ಟ್ವಿಟರ್ ಏನಾಗ್ತಾ ಇದೆ, ಓಪನ್ ಆಗ್ತಾ ಇದೆ. ಅಂದರೆ ಬ್ರೌಸರಲ್ಲಿ ರನ್ ಆಗ್ತಾ ಇಲ್ಲ ಈ ಅಪ್ಲಿಕೇಶನ್. ಎಲ್ಲಿ ರನ್ ಆಗ್ತಾ ಇಲ್ಲ, ಇದು ಬ್ರೌಸರಲ್ಲಿ ರನ್ ಆಗ್ತಾ ಇಲ್ಲ. ಸೊ ಈ ಆ್ಯಪ್ಸ್ನ, ಈ ಥರ ಇರೋ ಆ್ಯಪ್ಸ್ನ ನಾವೇನಂತ ಕರಿತೀವಪ್ಪ ಅಂತ ಅಂದರೆ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ಈ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ ಇದೆಯಲ್ಲ, ದಿಸ್ ಈಸ್ ವಾಟ್ ಫ್ಯೂಚರ್ ಅಂತ ಹೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ನೆಕ್ಸ್ಟ್ ಕ್ಲಾಸಲ್ಲೂ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು, ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ ಬಗ್ಗೆ. ಸೊ ಈ ಥರ ವೆಬ್ ಅಪ್ಲಿಕೇಶನ್ಸ್ನ ನಾವು ಏನು ಮಾಡ್ಬೋದು, ಮೊಬೈಲಲ್ಲೂ ನೀವು ಈ ಥರ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ವಾಟ್. ಅರ್ಥ ಆಗಂಗಿಲ್ಲ? ಎಕ್ಸ್ಕ್ಯೂಸ್ ಮೀ ಸರ್, ಹೇಳಮ್ಮ. ಆಕ್ಚುಲಿ ಗೊತ್ತಾಗ್ತಿಲ್ಲ ಸರ್, ನಾವು ಈಗ ಜಾಯಿನ್ ಆದ್ವಿ. ಏನು ಮಾಡೋಣ? ಏನು ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಜಾಯಿನ್ ಆದರೆ ಏನು ಗೊತ್ತಾಗಲ್ಲ. ದಟ್ಸ್ ವೈ ಐ ಆಮ್ ರೆಕಾರ್ಡಿಂಗ್ ದಿಸ್ ಮೀಟಿಂಗ್. ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಇನ್ ಯೂಟ್ಯೂಬ್. ಗಾಟ್ ಇಟ್? ಗೋ ವಿತ್ ದಟ್. ಸೊ ಇಲ್ಲ ನಿಮಗೆ ತೊಂದರೆ ಆಗುತ್ತೆ, ಏನು ಇವಾಗ ಜಾಯಿನ್ ಆದೆ ಅಂತ ಅಂದರೆ ಮತ್ತೆ ನಾನು ಇವಾಗ ಶುರು ಮಾಡಬೇಕಾಗುತ್ತೆ. ಶುರು ಮಾಡ್ಲಾ? ನಂದು 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ. ಇಲ್ಲ ಬಿಡಪ್ಪ, ನಾನು ಮಾಡು ಅಂದ್ರೂ ಮಾಡಲ್ಲ, ಪುರ್ಸೊತ್ತಿಲ್ಲ ನನಗೆ. ಸಿ ಇದನ್ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ಬೆಟರ್ ಟು ಗೋ ವಿತ್ ದಟ್. ನಾಳೆಯಿಂದ ಮುಂಚೆ ಎಷ್ಟೊತ್ತಿಗೆ ಹೇಳಿರ್ತೀವೋ ಅಷ್ಟೊತ್ತಿಗೆ ಏನು ಮಾಡಿ ನೀವು, ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಜಾಯಿನ್ ದಿ ಕಾನ್ವರ್ಸೇಷನ್. ಗಾಟ್ ಇಟ್? ಸೊ ಇಲ್ಲಿ ನಾವು ನೋಡ್ತಾ ಬಂದರೆ ಈ ಟ್ವಿಟರ್ನ ನಾವು ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀವಿ. ಇದನ್ನ ನಾವೇನಂತ ಕರಿತೀವಿ ಅಂದರೆ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ ಅಂತ ಕರಿತೀವಿ. ನೀವೊಂದು ಕೆಲಸ ಮಾಡಿ, ಈ ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೋಬೇಕಪ್ಪ ಅಂತ ಅಂದರೆ ವಾಟ್ ಯು ನೀಡ್ ಟು ಡೂ, ನಿಮ್ಮ ಬ್ರೌಸರ್ ಓಪನ್ ಮಾಡಿ, ನಿಮ್ಮ ಮೊಬೈಲಲ್ಲಿ twitter.com ಓಪನ್ ಮಾಡಿ. ಅದರಲ್ಲಿ ರೈಟ್ ಕಾರ್ನರಲ್ಲಿ ಒಂದು ಬಟನ್ ಇರುತ್ತೆ, ಇನ್ಸ್ಟಾಲ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಪ್ಲೇ ಸ್ಟೋರ್ಗೆ ಹೋಗಿ ಯಾವ ರೀತಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊತಾ ಇದ್ರಿ, ಅದೇ ರೀತಿ ಏನಾಗುತ್ತೆ, ಈ ಟ್ವಿಟರು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ. ಗಾಟ್ ಇಟ್? ಸೊ ದೀಸ್ ಆರ್ ನಥಿಂಗ್ ಬಟ್ ಪ್ರೋಗ್ರೆಸಿವ್ ವೆಬ್ ಅಪ್ಲಿಕೇಶನ್ಸ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಇದಾದ್ಮೇಲೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಕ್ಲಾಸಲ್ಲಿ ನೋಡ್ತಾ ಹೋಗೋಣ, ಇನ್ನೊಂದು 5 to 10 minutes. ಸೊ ಇಲ್ಲಿ ನಾನು ಏನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ, ನಿಮಗೆ ಏನೆಲ್ಲ ನಾನು ಟೀಚ್ ಮಾಡ್ತೀನಿ ಅನ್ನೋದನ್ನ ಐ ಯೂಸ್ ಟು ಟೆಲ್. ಸೊ ಇವಾಗ ನಿಮಗೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಸಿನಾರಿಯೋದಲ್ಲಿ ಏನೆಲ್ಲ ಟೀಚ್ ಮಾಡ್ತೀನಿ ಅನ್ನೋದನ್ನ ಐ ಯೂಸ್ ಟು ಟೆಲ್ ನಾವು. ಪ್ರಾಬಬಲಿ ವೈಟ್ ಬೋರ್ಡ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದಕ್ಕಿಂತ ಮುಂಚೆ ಐ ಯೂಸ್ ಟು ಟೆಲ್, ಸೊ ಒಂದು ಪ್ರಾಜೆಕ್ಟ್ ಅಂತ ಅಂದರೆ ಯೂಶಲಿ 3 ಆಸ್ಪೆಕ್ಟ್ಸ್ ಇರುತ್ತೆ. ಯಾವುದಪ್ಪ ಅಂತ ಅಂದರೆ, ಒಂದು UI ಅಂತ ಕರಿತೀವಿ, ನೆಕ್ಸ್ಟ್ ಬಂದ್ಬಿಟ್ಟು ಲಾಜಿಕ್ ಲೇಯರ್ ಅಂತ ಕರಿತೀವಿ, ನೆಕ್ಸ್ಟ್ ಇದಾದ್ಮೇಲೆ ಡೇಟಾಬೇಸ್ DB ಲೇಯರ್ ಅಂತ ಕರಿತೀವಿ. ಸೊ UI ಲೇಯರ್ ಅಂತ ಅಂದರೆ ಇದನ್ನು ನಾವೇನಂತ ಕರಿತೀವಿ, ಪ್ರೆಸೆಂಟೇಷನ್ ಲೇಯರ್ ಅಂತ ಕರಿತೀವಿ. ಲಾಜಿಕ್ ಲೇಯರ್ ಅಂತ ಅಂದರೆ ಆ್ಯಕ್ಚುಲಿ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾವುದಪ್ಪ ಅಂತ ಅಂದರೆ C#, ಜಾವಾ, ಪೈಥಾನ್, ಈ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ವೆಬ್ ಅಪ್ಲಿಕೇಶನ್ನ ಸಪೋರ್ಟ್ ಮಾಡುವಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿಕೊಂಡು ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ವಿ ಯೂಸ್ ಟು ಇಂಪ್ಲಿಮೆಂಟ್ ಲಾಜಿಕ್ ಲೇಯರ್. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು DB ಲೇಯರ್ ಅಂತ ಇದೆ. ಇದು ನಿಮಗೆ ಗೊತ್ತಿರೋ ಥರ ಇಲ್ಲಿ DBMS ಟೂಲ್ಸ್, ಆರೆಕಲ್ 10G ಅಥವಾ 11G ಅಥವಾ ಇನ್ನೂ ಎನ್ಹಾನ್ಸ್ಡ್ ವರ್ಷನ್. ಅದಾದಮೇಲೆ ಮೈಕ್ರೋಸಾಫ್ಟ್ನವ್ರದ್ದು MySQL. ಸೊ ಲೇಟರ್ ಇಲ್ಲ ಅಂದರೆ MS SQL ಮೈಕ್ರೋಸಾಫ್ಟ್, ಆರೆಕಲ್ದು MySQL.
ಸೊ ಇಷ್ಟು ಟೂಲ್ಸ್ನ ನಾವು ಏನು ಮಾಡ್ಬೋದು, ಇವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಈ 3 ಲೇಯರ್ಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ನಾನು ಈ 3 ಲೇಯರ್ಸ್ನೂ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನಲ್ಲಿ ಐ ಆಮ್ ಗೋಯಿಂಗ್ ಟು ಇಂಟ್ರಡ್ಯೂಸ್. ಇದರಲ್ಲಿ ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅದನ್ನು ನಾನು ಬ್ರೀಫಾಗಿ ನಿಮಗೆ ಟೀಚ್ ಮಾಡ್ತಾ ಹೋಗ್ತೀನಿ. ನೀವುಗಳು ಅದನ್ನು ಏನು ಮಾಡ್ತಾ ಹೋಗಬೇಕು, ಯು ನೀಡ್ ಟು ಫಾಲೋ ಅಪ್. ಗಾಟ್ ಇಟ್? ಸೊ ಇದಾದಮೇಲೆ, ಸೊ ಒನ್ಸ್ ವಿ ಡನ್ ವಿತ್ ವಾಟ್ ಆಲ್ ದೀಸ್ ಕಾನ್ಸೆಪ್ಟ್ಸ್, ಇದನ್ನ ಎಲ್ಲ ಟೀಚ್ ಮಾಡ್ಕೊಂಡ್ಮೇಲೆ ಯಾವ್ದಾವ್ದಪ್ಪ ಅಂದರೆ UI ಅಲ್ಲಿ ನಾವು ಏನು ಟೀಚ್ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ HTML. ಸೊ ಅದಾದಮೇಲೆ DOM. ಸೊ ಲೇಟರ್ DOM ಆದಮೇಲೆ ವಾಟ್ ವಿ ಯೂಸ್ ಟು ಡೂ, ವಿ ಯೂಸ್ ಟು ಗೋ ವಿತ್ ಸಮ್ ಜಾವಾಸ್ಕ್ರಿಪ್ಟ್. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು, ಲಾಜಿಕ್ ಲೇಯರಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂದರೆ C#. ಸೊ ಲೇಟರ್ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ವಾಟ್ DBMS ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ MS SQL. ಸೊ ಇಷ್ಟು ಕಾನ್ಸೆಪ್ಟ್ಸ್ನ ನಾನು ನಿಮಗೆ ಬ್ರೀಫಾಗಿ ಹೇಳ್ಕೊಟ್ಬಿಟ್ಟು, ಸೊ ಲೇಟರ್ ಏನು ಮಾಡ್ತೀನಿ ಅಂತ ಅಂದರೆ ಐ ಯೂಸ್ ಟು ಗೋ ವಿತ್ ಮಿನಿ ಪ್ರಾಜೆಕ್ಟ್. ಒಂದು ಮಿನಿ ಪ್ರಾಜೆಕ್ಟ್ನ ನಾನು ಏನು ಮಾಡ್ತೀನಿ, ಡೆವಲಪ್ ಮಾಡ್ತೀನಿ, ಕನ್ಸೋಲ್ ಅಪ್ಲಿಕೇಶನ್. ಓಕೆ, ಕನ್ಸೋಲ್ ಅಪ್ಲಿಕೇಶನ್ನ ವಿ ಯೂಸ್ ಟು ಡೆವಲಪ್. ಸೊ ಇದರಲ್ಲಿ ದಿಸ್ ಈಸ್ ವಾಟ್ ಮಿನಿ ಪ್ರಾಜೆಕ್ಟ್. ಅದಾದಮೇಲೆ ದಿಸ್ ಈಸ್ ವಾಟ್ ಮೈನ್ ಪ್ರಾಜೆಕ್ಟ್ನ ನಾನು ನಿಮಗೆ ಏನು ಮಾಡ್ತೀನಿ ಅಂತ ಅಂದರೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು, ಸೊ ಈ ಮೈನ್ ಪ್ರಾಜೆಕ್ಟ್ ಜೊತೆಗೆ ಇಲ್ಲಿ ಮೈನ್ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್, ಅದಾದಮೇಲೆ ನೆಕ್ಸ್ಟು ರಿಪೋರ್ಟ್. ಸೊ ಇಷ್ಟು ಕೆಲಸನ ಮಾಡ್ತೀನಿ. ಸೊ ನೀವೇನು ಮಾಡಬೇಕಾಗುತ್ತೆ, ಯು ಯೂಸ್ ಟು ಗೋ ವಿತ್ ವಾಟ್ ಈ ರಿಪೋರ್ಟ್ ಪ್ರಿಂಟಿಂಗ್ ಮಾಡಿಕೊಂಡು ಯು ನೀಡ್ ಟು ರೆಡಿ ಫಾರ್ ವಾಟ್ ಪ್ರಾಜೆಕ್ಟ್ ವೈವಾ. ಸೊ ಇಷ್ಟು ಕಾನ್ಸೆಪ್ಟ್ಸ್ನ ನಾವೇನು ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಕವರ್. ಸೊ ಇದಾದಮೇಲೆ ಐ ನೀಡ್ ಟು ಕ್ಲಿಯರ್ ಯು ಒನ್ ಥಿಂಗ್, ಆ್ಯಂಡ್ ವಿ ಆ್ಯಂಡ್ ಆಸ್ ವೆಲ್ ಆಸ್ ಕಾಲೇಜ್ ವಾಟ್ ಅವರ್ JHP ಕಾಲೇಜ್ ಆ್ಯಂಡ್ me, we are going to be with you guys from start to end of project submission. Got it? ಸೊ ಈ ಪ್ರಾಜೆಕ್ಟ್ ವಾಟ್ ಏನು ಆಸ್ಪೆಕ್ಟ್ ಇದೆ ಇದನ್ನು ತುಂಬ ಲೈಟಾಗಿ ತಗೊಂಡು, ಗಾಟ್ ಇಟ್, ನೀವು ಲೈಟಾಗಿ ತಗೊಂಡು ಏನು ನಾನು ಕ್ಲಾಸಿಗೆ ಬಂದರೂ ಬರ್ಬೋದು, ಬರ್ದಲ್ಲೇ ಇರ್ಬೋದು, ವಿತೌಟ್ ನೋಯಿಂಗ್ ಎನಿಥಿಂಗ್ ಐ ಕ್ಯಾನ್ ಏಬಲ್ ಟು ಗೆಟ್ ಇನ್ ಟು ದಿಸ್ ಅಂತ ಅಂದರೆ ದಟ್ ಈಸ್ ವಾಟ್ ಸಿಂಪ್ಲಿ ರಾಂಗ್. ಯಾಕೆಂದರೆ ನಿಮಗೆ ಬರೋ ಎಕ್ಸ್ಟರ್ನಲ್ ಇರ್ತಾರಲ್ಲ, ದೇ ಯೂಸ್ ಟು ವಾಟ್ ಟ್ರಿಗರ್ ಮೆನಿ ಕ್ವಶನ್ಸ್ ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನಾದರೂ ಪ್ರಾಜೆಕ್ಟಲ್ಲಿ ಚೇಂಜಸ್ ಹೇಳ್ತಾರೆ. ಪ್ರಾಬಬ್ಲಿ ಇಫ್ ಪಾಸಿಬಲ್ ಐ ಆಮ್ ಗೋಯಿಂಗ್ ಟು ಬಿ ವಾಟ್ sit with you guys for project submission. Got it? So as a part of JH Patel College, I can able to assure all this stuff. Okay, so ಇಷ್ಟೆಲ್ಲ ಏನು ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಕವರ್. ಸೊ ಫ್ರಮ್ ಟುಮಾರೋ ವಾಟ್ ಯು ನೀಡ್ ಟು ಡೂ, ನೀವೇನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ ರೈಟ್ ಟೈಮಿಗೆ ಲಾಗಿನ್ ಆಗಬೇಕಾಗುತ್ತೆ. right time login. So in case anybody miss the class, so YouTube video irutte, go with that. So adadmele what class environment na maintain ಮಾಡಬೇಕಾಗುತ್ತೆ. Okay, or else so college will take care. Okay, so these are the points you need to follow from right time login. So later YouTube video if you miss the class, so adadmele class environment na ನೀವೇನು ಮಾಡಬೇಕಾಗುತ್ತೆ, ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ದೀಸ್ ಆರ್ ದಿ ಪಾಯಿಂಟ್ಸ್ ಯು ನೀಡ್ ಟು ಫಾಲೋ. ಓಕೆ, ಸೊ ಇಷ್ಟಾದಮೇಲೆ ಐ ಆಮ್ ಗೋಯಿಂಗ್ ಟು ಎಂಡ್ ವಾಟ್ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್, ಯಾವುದಾದ್ರೂ ಕಾನ್ಸೆಪ್ಟ್ಸ್ ಡೌಟ್ ಇತ್ತಪ್ಪ ನಿಮಗೆ ಅಂತ ಅಂದರೆ ವಾಟ್ ಯು ಕ್ಯಾನ್ ಏಬಲ್ ಟು ಡೂ. ಸೊ ಒಂದು ಕೆಲಸ ಮಾಡಿ, ನೀವು ಪರ್ಸ್ನಲಿ ಯು ಕ್ಯಾನ್ ಏಬಲ್ ಟು ಕಾಲ್. ಮೈ ನಂಬರ್ ಈಸ್ 9986261746 and 9060130871. This is what 3. So ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಐ ಆಮ್ ವಾಟ್ ಟೆಲಿಂಗ್ ಯು, ನೋ ವಾಟ್ಸಪ್ ಮೆಸೇಜಸ್.
ನಿಮ್ಗೆ ಏನಾದ್ರೂ ಕಾನ್ವರ್ಸೇಷನ್ ಬೇಕಪ್ಪ ಅಂತ ಅಂದರೆ ಗ್ರೂಪಲ್ಲಿ ಹಾಕಿ. ಗಾಟ್ ಇಟ್. ವಾಟ್ಸಪ್ ಮೆಸೇಜಸ್ ಅದರಲ್ಲಿ ಏನಿಲ್ಲ, ಜಸ್ಟ್ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ. ಇಫ್ ಐ ಆಮ್ ರೀಚಬಲ್ ಐ ವಿಲ್ ಗೋ ವಿತ್ ಯುವರ್ ವಾಟ್ ಇಶ್ಯೂಸ್. ಇದಾದಮೇಲೆ ನೆಕ್ಸ್ಟ್ ನೀವೇನಾದ್ರೂ ಸಿಸ್ಟಮಲ್ಲಿ ವರ್ಕ್ ಮಾಡಬೇಕಾದ್ರೆ ಇಫ್ ಯು ಕಮ್ ಅಪ್ ವಿತ್ ಎನಿ ಡೌಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಸಿಸ್ಟಮ್ ಆಕ್ಸೆಸ್. ನಿಮ್ಮ ಸಿಸ್ಟಮ್ ಆಕ್ಸೆಸ್ ತಗೊಂಡು ಐ ನೀಡ್ ಟು ಸಿಟ್ ವಿತ್ ಯು ಗೈಸ್. ಸಿಸ್ಟಮ್ ಆಕ್ಸೆಸ್ ತಗೊಂಡು ನಿಮ್ಮದು ಇಶ್ಯೂಸ್ ಏನಿರುತ್ತೆ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಗಾಟ್ ಇಟ್. ಸೊ ಪ್ರಾಬಬಲಿ ವಿ ನೀಡ್ ಟು ಸ್ಟಾರ್ಟ್ ದಿಸ್ ದಿ ಪ್ರಾಜೆಕ್ಟ್ ಪ್ರೊಸೀಡಿಂಗ್ಸ್ ಇನ್ ಎ ರೈಟ್ ವೇ. ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣಪ್ಪ ನಾವು ಅಂತ ಅಂದರೆ ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ವಾರಕ್ಕೆ ಒಂದು 3 to 4 ಕ್ಲಾಸಸ್ ತೊಗೊಳ್ತೀನಿ ನಾನು ಅಷ್ಟೇ. 3 to 4 classes. If the things are going good and you people are okay, we can able to go for 5 classes max. That's it. Okay. So ಇಲ್ಲಿಗೆ ನಾನು ಈ ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಹ್ಯಾಡ್ ನೈಸ್ ಟೈಮ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹರಿಬರಿ ಆಗುತ್ತೆ, ಬಿಕಾಸ್ ನಾನು ನಿಮಗೆ ಪ್ರಾಬಬಲಿ ನಿಮ್ಮ ಬ್ಯಾಚಿಂದನೇ ನಾನು ಜಯೇಶ್ ಪಟೇಲಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಅದಕ್ಕಿಂತ ಮುಂಚೆ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಲಾಸ್ಟ್ ಬ್ಯಾಚಲ್ಲಿ ವರ್ಕ್ ಮಾಡಬೇಕಾಯ್ತು. ನಿಮಗಿಂತ ಹಿಂದೆ ಒಂದು 3 ಬ್ಯಾಚ್ 4 ಬ್ಯಾಚ್ ವರ್ಕ್ ಮಾಡಿದ್ದೀನಿ ನಾನು ನಿಮ್ಮ ಸೀನಿಯರ್ಸ್ಗೆ. ಸೊ ಒಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಆಗಬೇಕಾಗುತ್ತೆ, ಸಿಂಕ್ರೊನೈಸೇಷನ್ ಆಗಬೇಕಾಗುತ್ತೆ ನನ್ನ ಮಧ್ಯ ಮತ್ತು ನಿಮ್ಮ ಮಧ್ಯ. ಗಾಟ್ ಇಟ್. ಇದೆಲ್ಲ ಆದಮೇಲೆ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಸೆಟ್ಲ್ ಆ್ಯಂಡ್ ವಿ ಕ್ಯಾನ್ ಏಬಲ್ ಟು ಗೋ ವಿತ್ ಅವರ್ ಆ್ಯಕ್ಚುಯಲ್ ಥಿಂಗ್ಸ್. ಸೊ ನಾಳೆಯಿಂದ ನಾವೇನು ಮಾಡೋಣಪ್ಪ ಅಂತಂದರೆ ವಿ ನೀಡ್ ಟು ಗೋ ವಿತ್ C#. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C#ನ ನಾವು ಕಲಿತಾ ಹೋಗೋಣ. ಗಾಟ್ ಇಟ್. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಈವ್ನಿಂಗ್. Thank you, sir. Thank you, sir. ಥ್ಯಾಂಕ್ ಯು ಆಲ್.